ಎಲ್ಲ ಡಾಕ್ಟ್ರಣ್ಣ? ಕ್ರಾಸ್ ಬ್ರೀಡ್ ಪ್ಯೂರ್ ರೇಟ್. ಕ್ರಾಸ್ ಬ್ರೀಡ್ ಪ್ಯೂರು. ಕ್ರಾಸ್ ಬ್ರೀಡ್ ರೇಟ್ ಎಷ್ಟಣ್ಣ? ಕ್ರಾಸ್ ಬ್ರೀಡ್ ರೇಟ್ ಎಲ್ಲ ಹೆಂಗೆ ಬರುತ್ತೆ? ಜನರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ್ದು ನೋಡ್ತೀರಾ, ಯಾವ ವೆರೈಟೀಸ್ ನೋಡ್ತೀರಾ ಅದ್ರ ಮೇಲೆ ಡಿಪೆಂಡ್. ಓ, ಕ್ಯಾರೆಕ್ಟರ್ ಕ್ವಾಲಿಟಿ. ಅದೇ ವಿಡಿಯೋದಲ್ಲಿ ಹೇಳಿದಿರಿ ಒಂದೊಂದು 70 kg, 1 ಕ್ವಿಂಟಾಲ್ ಮೇಲೆ ಬರಲ್ಲ ಬರುತ್ತೆ ಅಂತಲ್ಲ. ನೀವು 85 kg ಇದೆ ನೀವು ಲೈವ್ ವೇಟು. ಹೌದಾ? ಒಂದು 50-60 kg ಇದೆ ಕ್ರಾಸ್ ಬ್ರೀಡ್. ಹೌದಾ? ಹಾಂ, ಅದು ಕ್ರಾಸ್ ಬ್ರೀಡ್. ಯಾವ್ದು ಕ್ರಾಸ್ ಬ್ರೀಡ್? ಎಲ್ಲ ಕ್ರಾಸ್ ಬ್ರೀಡ್ ಇವು. ಓ, ಅಲ್ಲ ಎಲ್ಲ ಕುರಿಗೂ ಬಂದಿರೋದು. ರ್ಯಾಂಬ್ಯುಲೆಟು, ಡೆಕ್ಕನ್ನು, ಎಳಗ, ಡೆಕ್ಕೋನ. ಮೇನ್ ಇಲ್ಲಿ ಸೇಲ್ ಆಗೋದು ಯಾವ ಥರ? ಮೇನ್ ಎಲ್ಲ ಬ್ರೀಡ್ ಆಗುತ್ತೆ. ಓ, ವಿತ್ ಕ್ವಾಲಿಟಿ ಅಣ್ಣ, ಅಷ್ಟೇ ನೋಡಿ. ಕ್ವಾಲಿಟಿ. ಓ, ಮೇವು ಒಂಚೂರು ಅಣ್ಣ, ಮೇವೆಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರಾ? ಮೇವೆಲ್ಲ ಇಲ್ಲ ನಾರ್ಮಲ್ಲು ಹಸಿ ಮೇವು ಯಾವ್ದಾರು ಕೊಡ್ಬೋದು. ಸೂಪರ್ ನೇಪಿಯರು, ಎಡ್ ಲೂಸರು. ಬೆಳಿಗ್ಗೆ ಟೈಮ್ ಕೊಡೋದು? ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಆದರೆ ಯಾವ ಕೊಡ್ತೀರಾ? ಅಲ್ಲ, 3 ನಾನು 2 ಟೈಮ್ ಕೊಡೋದು, ಬೆಳಿಗ್ಗೆ ಸಾಯಂಕಾಲ. ಬೆಳಿಗ್ಗೆ ಕೊಟ್ಟಿದ್ದೀನಿ, ಬೆಳಿಗ್ಗೆ ಜೋಳದ ಕಡಿ ಮಾತ್ರ ಕೊಟ್ಟಿದ್ದೀನಿ. ಹಾಂ, ಮಾರ್ಕೆಟಿಂಗ್ ಹೆಂಗೆ ಮಾಡ್ತಿದ್ದಾರೆ? 70-80 kg ಅಂತಾರಲ್ಲ. ಜಾಸ್ತಿ ನಮ್ಮ ಮಾರ್ಕೆಟಿಂಗ್ ಅಂದ್ರೆ ಏನಾಗುತ್ತೆ ಗೊತ್ತಾ? ನಮ್ಮ ದೊಡ್ಡ ಹುಡ್ಕೊಳ್ಳೋದು ಈಗ. ಹಾಂ, ಬಿಟ್ರೆ ಎಲ್ಲ ದೊಡ್ಡದಾಗಿ ಬರ್ತವೆ. ಹಾಂ, ನಮ್ಮಲ್ಲಿ ಮರಿಗಳ ಚೇಂಜ್ ಬರ್ತವೆ. ಹಾಲು ಬಿಟ್ರೆ ಈಗ 30 kg ಮರಿ ಇರ್ತವೆ ಇವು. ಅಬ್ಬಾಬು. ಮನೆ ಹಾಲು ಬಿಟ್ರೆ ಮರಿಗಳಿವೆಲ್ಲ. ಓ, ಇವು ಅಲ್ಲಿರೋವು ಆಮೇಲೆ ಜೊತೆ ಹಾಲು ಬಿಟ್ಟವು. ಇವಕ್ಕಿಂತ ಪಕ್ಕ ಒಂದು 2 ತಿಂಗಳು ಮುಂಚೆ ಹಾಲು ಬಿಟ್ರೆ ಮರಿಗಳಿವು. ಇವು ಹೆಣ್ಣು ಮರಿಗಳೆಲ್ಲ ಗಂಟೆಲ್ಲ ಕೊಟ್ಬಿಟ್ಟೆ ಅವ್ರ ಜೊತೆವು. ಓಕೆ. ಬ್ರೀಡಿಂಗು ವರ್ಷಕ್ಕೆ 2? ನೋಡಿ, ಅದು ಇನ್ನೂ ಮಿಲ್ಕಿಂಗ್ ಅಲ್ಲಿ ಇದೆ ಅಣ್ಣ. ಅದು 30 kg ಮೇಲೆ ಮರಿ ಇದೆ. ಅದು ಇನ್ನೂ 12 ದಿವಸ ಬೇಕು ಹಾಲು ಬಿಡಕ್ಕೆ ಅವನು. ಓ, ಹಾಲು ಬಿಡಕ್ಕೆ 12 ದಿವಸ ಬೇಕು. ಇನ್ನು ಮಿಲ್ಕಿಂಗ್ ಇಲ್ದೋ ತಾಯಿ ಹತ್ರ ಬಿಡಲ್ಲ. ಈಗ ತಾಯಿ ಹತ್ರ ಇದ್ದಾನೆ ಅವನು ಹಾಲು ಕುಡಿಯೋಕ್ಕೆ. ಓಕೆ. ಇವೆಲ್ಲ ನೋಡಿ, ಇವೆಲ್ಲ ಇನ್ನು ಮಿಲ್ಕಿಂಗ್ ಅಲ್ಲಿ ಇರೋವು. ಏನು ಮರಿ ಕಾಣ್ತಿದ್ದೋ ತಾಯಿ ಹತ್ರ, ಅವೆಲ್ಲ ಮಿಲ್ಕಿಂಗ್ ಅಲ್ಲಿ ಇರೋವು. ಇದು ತಾಯಿನಾ? ಇವೆಲ್ಲ ಮದರ್ ಸ್ಟಾಕ್ಗಳು. ಓಕೆ. ಇದೆಲ್ಲ 4 ಕುಡಿಸ್ತಾ ಇದೆ. ಹಾಂ, ಇದ್ರ ತಾಯಿ ಮಗಳು ಇವರು. ಈ ಕಡೆ ಎಲ್ಲ ಮರಿ ಹಾಲು ಬಿಟ್ಟರು ಇಲ್ಲಿದ್ದಾವಲ್ಲ, ಇವ್ರು ಅಮ್ಮದಿರು ಇಲ್ಲಿದ್ದಾವೆ. ಇದು ಕಾಯಿಲೆ ಬಂದರೆ ಕಾಯಿಲೆ ಮೇನೇನು ಯಾವ ಥರ ಕಾಯಿಲೆಗಳು ಬರ್ತಾವಣ ಇದಕ್ಕೆ? ಅಲ್ಲ, ಡಿಸೀಸು ಬರಲ್ಲ ಅಣ್ಣ. ವಿತ್ ವ್ಯಾಕ್ಸಿನ್ ಮೇಂಟೈನ್ ಮಾಡ್ಕೋಬೇಕು. ಬರೋಕ್ಕಿಂತ ಫಸ್ಟೇ ಮೇಂಟೆನೆನ್ಸ್ ಇರಬೇಕು. ವ್ಯಾಕ್ಸಿನ್ ಎಷ್ಟು ದಿನಕ್ಕೊಂದ್ಸಲ ಕೊಡ್ತೀರಾ ನೀವು? ವರ್ಷಕ್ಕೆ 2 ಸಲ. ನಾನು ಹೆಂಗೆ ಮಾಡ್ತೀನಿ ಗೊತ್ತಣ್ಣ? ಸೀಸನ್ ತಕ್ಕ ಮಾಡ್ಸಲ್ಲ. ನಾನು ಹೆಂಗೆ ಮಾಡ್ತೀನಿ ಗೊತ್ತಾ? ಒಟ್ಟು ಅಪ್ಡೇಟ್ ವರ್ಷಕ್ಕೆ 2 ಸಲ ಆಗುತ್ತೆ. ನನ್ನ ಕುರಿ ಯಾವಾಗ ಬಿಂಡ್ಲಿರ್ತಾವ ಸೀಸನ್ ಎಲ್ಲ ನಾನು ವ್ಯಾಕ್ಸಿನ್ ಮಾಡಿಸ್ಕೊಬಿಡ್ತೀನಿ. ಯಾಕಂದ್ರೆ ಮತ್ತೆ ಪ್ರೆಗ್ನೆಂಟ್ ಆದಾಗ ವ್ಯಾಕ್ಸಿನ್ ಮಾಡ್ಸೋಕ್ಕಾಗಲ್ಲ ನಾನು. ಅದ್ರ ತಕ್ಕನಾಗ ವ್ಯಾಕ್ಸಿನ್ ಮೇಂಟೆನೆನ್ಸ್ ಮಾಡಿಸ್ಕೊಡ್ತೀನಿ. ವರ್ಷಕ್ಕೆ 2 ಮರಿ ಅಂತ ಬರುತ್ತಾ? 14 ತಿಂಗಳಿಗೆ 2 ಆಯ್ತು. 14 ತಿಂಗಳಿಗೆ 2 ಮರಿ. ಎಲ್ಲ ಕುರಿನೂ ಅಷ್ಟೇ. ಕುರಿ ಮರಿ ಎಲ್ಲ ರೇರ್ ಕೊಡೋದು. ಮಿನಿಮಮ್ ಕೆಲವು 13 ತಿಂಗಳಿಗೆ 2 ಸಲ ಕೊಡ್ತವೆ. 14 ತಿಂಗಳಿಗೆ 1 ಸಲ ಕೊಡ್ತವೆ. ಕೆಲವು ಟ್ವಿನ್ನಿಂಗ್ ಕೊಡ್ತವೆ, ಕೆಲವು ಸಿಂಗಲ್ ಕೊಡ್ತವೆ. ಎಲ್ಲ ಬರ್ತಾ ಇರ್ತವೆ. ಎಷ್ಟು ಬಿತ್ತು ಬಯರ್? 460 ರೂಪಾಯಿ ಇದೆ 2 ಬೇಟು. ಅಂದರೆ ವಿತ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅದು 430 ಸಿಗುತ್ತೆ, 370 ಅಣ್ಣ. ಇಲ್ಲಿ ಎಷ್ಟು ಬ್ರೀಡ್ ಇದಾವಣ್ಣ? ಬ್ರೀಡ್ ಎಷ್ಟಿದಾವೆ ಟೋಟಲ್? ಡಾರ್ಪರ್ ಅಂದರೆ ಯಾವ? ಅಲ್ಲ, ಡಾರ್ಪರ್ಲ್ಲೂ ವೆರೈಟೀಸ್ ಇದೆ. ಓ, ಹೌದಾ? ಬೇರೆ ಇಲ್ಲ ಈಗ. ಹ್ಞೂ, ಅದರಲ್ಲೂ ವೆರೈಟಿನಾ? F1, F2, F3, F4 ಪ್ಯೂರು ಇವೆಲ್ಲ ಇದಾವೆ. ಮೇವೆಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರಣ್ಣ? ಮೇವೆಲ್ಲ ಇದಕ್ಕೆ ನೀವು ಸೇಲೇಜ್ ಮಾಡ್ತಾ ಇದೀವಿ. ಈಗ ಒಂದು 30 ಟನ್ ಸೇಲೇಜ್ ಲೋಡ್ ಆಗುತ್ತೆ. ಒಂದು 6 ತಿಂಗಳಾಗುತ್ತೆ ನನಗೆ. 6 ತಿಂಗಳು ಸೀಮೆ ಕೋರ್ದ ಬೆಳ್ಕೊಳ್ಳೋದಿರುತ್ತೆ. ಅದರ್ಧ ಇದರ್ಧ ಇದು ಮಾಡಕ್ಕೆ. ಸೀಮೆ ಹುಲ್ಲು ಮತ್ತು ಸೀಮೆ ಹುಲ್ಲು ಆಗ್ಬೋದು, ಎಡ್ಡು ಸೊಪ್ಪು ಆಗ್ಬೋದು, ಬೇಲಿ ಮೆಂತಿ ಅಂತಾರಲ್ಲ, ಎಡ್ಡು ರಾಗಿ ಹುಲ್ಲು ಇರುತ್ತೆ. ರಾಗಿ ಹುಲ್ಲು ಕೊಡ್ತೀವಿ ಒಂದು ಟೈಮ್. ಅಂದರೆ ಅನ್ಲಿಮಿಟೆಡ್ ಫುಡ್ ಕೊಡ್ತೀವಿ ನಾವು. ಇಷ್ಟೇ ಪ್ರಮಾಣವಾಗಿ ಕೊಡಬೇಕು ಅಂತ ಏನಿಲ್ಲ. ಹೌದಾ? ತಿನ್ನು ಮಾಡ್ಬಿಟ್ಟು ಮಾಡ್ಕೊಂಡಿದ್ದಾರೆ. ಸಾಯಂಕಾಲ 6 ಗಂಟೆ ಮೇವು ಕೊಡಲ್ಲ. ಮತ್ತೆ ಈಗ 4 ಗಂಟೆಗೆ ಇದೆಲ್ಲ ತಿನ್ಕೊಳ್ತಾ ಬಿಟ್ಟು ಹೋಗುತ್ತೆ. ಒಟ್ಟು ವೇಸ್ಟ್ ಮಾಡಲ್ಲ. ಇಲ್ಲ, ಬೇಗ ತಿಂತಾ ಇದಾವಲ್ಲ, ಹಂಗೆ ಮಲ್ಕೊಂಡು ರೆಸ್ಟಿಂಗ್ ಇದು. ಯಾವಾಗಲೂ ಮೇವು ತಿನ್ನಲ್ಲ ಕುರಿಗಳು. ಮೆಲ್ಕ್ ಆಗ್ತವೆ. ರೆಸ್ಟ್ ಟೈಮಲ್ಲಿ ಮೇವು ತಿನ್ನಲ್ಲ. ನಾನೆಲ್ಲ ಬಿಟ್ಟು ಮೇಯಿಸ್ತೀರಾ? ನಮ್ಮ ಉಡ್ತಗಿಂತ ಎರಡು ಹೋಗಿರೋಣ. ಹೌದಾ? ಇಲ್ಲಿ ಆಲ್ಮೋಸ್ಟ್ ಇಲ್ಲಿ 80% ನನ್ನಲ್ಲೇ ಉತ್ತರಂಥ ಕುರಿಗಳಿದ್ದಾವೆ. ಹಾಂ, ಯಾವ ಹೊರಗಡೆ ಮೇಯಲ್ಲ. ಇವೆಲ್ಲ ಒಂದು 4 ವರ್ಷ ಒಳಗಡೆ ಕುರಿಗಳು. ಇವೆಲ್ಲ 1 ವರ್ಷದೊಳಗಡೆ ಕುರಿಗಳ? ಮರಿ ತಳೆದಾರೆ ಹೆಂಗೆ ಕೊಡ್ತೀಯಣ್ಣ? ಬಿಗಿನಿಂಗಲ್ಲಿ ಸ್ಟಾರ್ಟ್ ಮಾಡೋದಾದರೆ, ಈಗ ನಾನು ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಲ್ಲ, ಅದೇ ಅಣ್ಣ ನೀವೇ ಸಜೆಸ್ಟ್ ಮಾಡಿ ಅಂತ. ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತೀನಲ್ಲ, ಪ್ಯೂರ್ ಸಜೆಸ್ಟ್ ಮಾಡ್ತೀರಾ? ಹಾಂ, ಇದು ಎಲ್ಲ ಪ್ಯೂರು ಇವು? ಓ, ಪ್ಯೂರ್ ಎಲ್ಲ. ಓಕೆ. ಪ್ಯೂರ್ ಸಪ್ರೇಟು, ಕ್ರಾಸ್ ಬ್ರೀಡ್ ಸಪ್ರೇಟು, ಈ ಥರ ರಿವ್ಯೂ ಮಾಡ್ಕೊತೀರಾ? ಹಾಂ, ಹಾಂ. ನಮ್ಮಲ್ಲಿ ಹುಟ್ಟಿದ ಮೇಲೆ ನಮ್ಮ ಬಿತ್ತನೆ ಬಿಡಲ್ಲ. ಬಿತ್ತನೆ ಬಿಡಲ್ಲ? ಲೈನ್ ಬ್ರೀಡ್ ಆಗುತ್ತಲ್ಲ, ಅದೇ ತಂದೆ ತಾಯಿ ಎಲ್ಲ ಇರ್ತದೆ. ಓಕೆ. ಮೇಲೆ ಬೇರೆ ಕಡೆಯಿಂದ ತರ್ತೀರಾ? ಹೌದು.
ಬ್ಲಡ್ ಲೈನ್ ಚೇಂಜ್ ಮಾಡ್ತೀವಿಲ್ಲ, ನಮ್ಮ ಫ್ರೆಂಡ್ಸ್ ಹತ್ರ ಇರ್ತವೆ. ಓ ನಿಮ್ಮ ಫ್ರೆಂಡ್ಸ್ಗಳು ಮಾಡ್ಕೊಂಡವ್ರ? ಅಂತರ್ದು ಇರ್ತವೆ. ಈಗ 1-2 ಇರ್ತವೆ ಅವ್ರ ತಲೆಗೆ ಅಂತ ಕೊಟ್ಟು ಮೇಲೆ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳೋದು. ನೀನು ಕ್ವಾಲಿಟಿ ಪ್ರಿಪೇರ್ ಮಾಡೋಕ್ಕೆ ಅಷ್ಟು ದಿವಸ ಟೈಮ್ ತಗೊಳುತ್ತೆ. ಫುಡ್ ಕ್ವಾಲಿಟಿ ನಿಮ್ಮಲ್ಲೇ ಕ್ವಾಲಿಟಿ ಕುರಿ ತಯಾರು ಮಾಡೋಕ್ಕೆ ನೀನು ಕುರಿ ಸೆಟ್ ಹಾಕಿ 6 ತಿಂಗಳಾಗಿರುತ್ತೆ ನಿನ್ನ ಹತ್ರ. ಈಗ ನಮ್ಮ ಹತ್ರ ತಗೋದ್ರೆ ಅದ್ರ ಭಾವನೆಗಿರುತ್ತೆ ನೀನು ಸೆಟ್ ಮಾಡೋಕ್ಕೆ 6 ತಿಂಗಳಾಗಿರುತ್ತೆ ನಿನಗೆ. ಅದಕ್ಕೆ ಫುಡ್ ಹೆಂಗೆ ಕೊಡಬೇಕು, ಮೇವು ಹೆಂಗೆ ಕೊಡಬೇಕು, ನಾನು ಎಷ್ಟು ಹೇಳ್ಕೊಡ್ರು ಅಷ್ಟೇ ನಿಂಗೆ ತಿಳ್ಕೊಂಡ ಮೇಲೆ ಬರ್ಬೇಕಣ್ಣ. ಅದು ಹೇಳ್ಕೊಟ್ಟಾಗ ಬರೋಲ್ಲ. ಅದು ಒಂದು 6 ತಿಂಗಳು ಬೇಕಣ್ಣ ನಿನ್ನ ಕೈಗೆ ಮರಿ ಅಡ್ಜಸ್ಟ್ ಆಗಬೇಕು. 6 ತಿಂಗಳಿಂದ ಒಂದು ಬ್ಯಾಚ್ ಮರಿ ಬರೋ ಅಂತ ಒಂದು ಅಡ್ಜಸ್ಟ್ಮೆಂಟ್ ಇರಬೇಕು ನಿಮಗೆ. ಅದಕ್ಕೆ ಬಿಗಿನಿಂಗಿಗೆ ಎಷ್ಟು ತಗೊಂಡು ಮಗ F2 ಇರುತ್ತೆ. ತಾಯಿಗಿಂತ ಮಕ್ಳು ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ. ಅದು ಜಾಸ್ತಿ ಆಗಿರುತ್ತೆ ರೇಟ್. ಒಂದು ಮರಿನ 40,000 ಅಣ್ಣ ಮಿನಿಮಮ್ ಮರಿ ಒಂದು ಏನು ರೇಟು? ನೀವು ಮರಿ ನಮಗೆ ಸೇಲ್ ಮಾಡೋದಾದ್ರೆ ಸಾಕೋದಕ್ಕೆ 50,000 ರೂಪಾಯಿ ಮೇಲೆ ಇರುತ್ತೆ. 50,000 ಮೇಲೆ ಇರುತ್ತೆ. 50,000 3 ಲಕ್ಷ ರೂಪಾಯಿ ಮರಿಲೇ ಇರ್ತವೆ. ಮರಿಲ್ಲ 3 ಮಂತ್ಸ್ ಮರಿಗಳೇ 50,000 ಸ್ಟಾರ್ಟ್ ಆದ್ರೆ ನಿನಗೆ 3 ಲಕ್ಷ ರೂಪಾಯಿ. ಕಡೆ ತೋರಿಸಿದ್ರೆ ಪ್ಯೂರ್ ಲೈನ್ ಅಂತ ಆ ಕಡೆ ಎಲ್ಲ ಆವ್ರೇಜ್ ಒಂದು 3 ಲಕ್ಷದ ಲೆಕ್ಕ ಒಂದೊಂದು ಮರಿ ಇರ್ತವೆ. ಇದು ಕ್ರಾಸ್ ಆದರೆ ಕ್ರಾಸ್ ಅದು 50,000 ಸ್ಟಾರ್ಟಿಂಗ್ ಇರುತ್ತೆ ನಿಮಗೆ. ಸ್ಟಾರ್ಟಿಂಗ್ 50, 60, 80, 1 ಲಕ್ಷ 1.5 ಲಕ್ಷ ಕ್ರಾಸ್ ಫೀಡಲ್ಲೇ ಮರಿನೇ ವಿತ್ ಕ್ವಾಲಿಟಿ. ಇದರೊಳಗೆ ಇದ್ರೊಳಗೆ 2 ಥರ ವೆರೈಟೀಸ್ ಇರುತ್ತೆ. ನಿಮಗೆ ನೀವು ಮ್ಯಾಕ್ಸಿಮಮ್ ಆನ್ಯುವಲಿ ಎಷ್ಟು ಇರ್ತೀರಣ್ಣ ಇದರಲ್ಲಿ? ಇಲ್ಲ ವರ್ಷಕ್ಕೆ ಎಷ್ಟು ಇರ್ತೀರ ಮ್ಯಾಕ್ಸಿಮಮ್? ಅಲ್ಲ ನಮ್ಮದು ರೊಟೇಷನ್ ಜಾಸ್ತಿ ಇರುತ್ತೆ. ಅದು ನೀವು ಆಗ್ತಾ ಗೊತ್ತಾಗುತ್ತೆ ನಿಮಗೆ. ನಮ್ಮದು ಒಂದು ಮರಿನೇ 3 ಲಕ್ಷ ರೂಪಾಯಿ ವರ್ಷಕ್ಕೆ ಒಂದು 10 ಮರಿ ಮಾರೋದು ಸಾಕು. ನನಗೆ ಏನಾದರೂ ಒಂದು 30 ಲಕ್ಷ ಟರ್ನ್ ಓವರ್ ಮಾಡ್ತೀನಿ ನಾನು. ಇವೆಲ್ಲ ಈ ಮರಿಗಳು ಮಾಡಿದ್ರೆ ನಮ್ಗೆ ಖರ್ಚಿಗಾಗುತ್ತೆ. ನಮ್ಮ ಟರ್ನ್ ಓವರ್ ಪ್ಯೂರ್ ಟರ್ನ್ ಓವರ್ ಮಾಡ್ಕೊಳ್ಳಿ. ಪ್ಯೂರ್ ಟರ್ನ್ ಓವರ್ ಕ್ರಾಸಲ್ಲಿ ಖರ್ಚಿಗಾಗುತ್ತೆ. ಮೇವೆಲ್ಲ ಅದಕ್ಕೆ ಮೇಂಟೈನ್ ಆಗುತ್ತೆ. ಆಮೇಲೆ ಗೊಬ್ಬರ ಬರುತ್ತಲ್ಲ, ಗೊಬ್ಬರದ ಅರ್ಧ ಫೀಡ್ ಮೇಂಟೈನ್ ಆಗುತ್ತೆ. ಗೊಬ್ಬರ ತಿಂಗಳಿಗೆ ಅದೊಂದು 25-30 ಸಾವಿರ ಗೊಬ್ಬರದ್ದು ಬರುತ್ತೆ. ಅದು ಒಂದು ಸ್ವಲ್ಪ ಟರ್ನ್ ಓವರ್ ಆಗುತ್ತೆ ಫೀಡಿಗೆಲ್ಲ. ನಮ್ಮ ಖರ್ಚು ಮೇಂಟೆನೆನ್ಸ್ಗೆ ಒಂದು 80 ಸಾವಿರ ಬೇಕಣ್ಣ ತಿಂಗಳಿಗೆ. ಫೀಡು ಮೇವು ಅಂತ ಒಂದು 80 ಸಾವಿರ ಬೇಕು ನಮಗೆ. ಎತ್ತಿರ್ಬೇಕು ಅನ್ಸಲ್ಲ. ತಿಂಗಳಿಗೆ 80 ಸಾವಿರ ಕಂಪಲ್ಸರಿ ಬೇಕು. 100 ಕುರಿ ಬ್ಲ್ಯಾಕ್ ಹೆಡ್ ಇದಾ ಕುರಿ. ಅದು ವೀಕ್ 2 ಮರಿ ಒಂದು ಸ್ವಲ್ಪ ವೀಕ್ ಐತಿ ಕುರಿ. ಆವರೇಜ್ 1,10,000 ರೂಪಾಯಿ, 1.5 ಲಕ್ಷ, 1,20,000 ರೂಪಾಯಿ ಆವರೇಜ್ ದುಡಿಯುತ್ತೆ ಇದು. ಆ ಮರಿ 40,000 ಸೇಲ್ ಆಗಿದೆ. ಆಲ್ರೆಡಿ ಬುಕ್ಕಿಂಗ್ ಆಗಿದೆ ಮರಿ. ಬುಕ್ಕಿಂಗ್ ಆಗೈತಾ? ಬುಕ್ಕಿಂಗ್ ಆಗ್ಬಿಡುತ್ತೆ ನಮ್ಮ ಹತ್ರ. ಕೆಲವು ಮರಿಗಳು ಬುಕ್ಕಿಂಗ್ ಆಗ್ಬಿಡುತ್ತೆ. ಸುಮಾರು ಮರಿ ಬುಕ್ಕಿಂಗ್ ಇದಾವೆ ನೋಡಿ. ಇದು ಬರ್ತೈತಲ್ಲ ಇದು ನುಗ್ಗೆಳರಿಗೆ ಬುಕ್ಕಿಂಗ್ ಆಗಿದೆ. ಇದು ಈಗ 10ನೇ ತಾರೀಕು ಒಳಗಡೆ ಅವ್ರು ಪಿಕ್ ಮಾಡ್ಕೋಬೇಕು ಮರಿ. ನಾಳೆಗೆ ಡೇಟ್ ತುಂಬುತ್ತೆ 3 ತಿಂಗಳು ಹುಡುಗೆ ಕರಿಯೋದು. ಒಂದು ವಾರ ಎಕ್ಸ್ಟ್ರಾ ಡಿವರ್ಮಿ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬಿಡ್ತೀವಿ. ಪ್ಯೂರ್ ಅದು ಇಲ್ಲ F2 ಅದು. ಓಕೆ ಮುಟ್ಟಲ್ಲ ಅವನು. ಈಗ ಈ ಕುರಿಗಳಿಗೆಲ್ಲ ಆಲ್ಮೋಸ್ಟ್ ಅವನೇ ಕ್ರಾಸ್ ಮಾಡಿದ್ದಾನೆ. ಇಟಿ ಬರ್ದವ್ರು ಅವ್ನು ಮುಟ್ಟಲ್ಲ. ಕುರಿಗಳಿದ್ದಂಗೆ ಇರ್ತಾನೆ ಸಾಧುವಾಗಿ. ಈಗ ಆ ಬರೋದು ಒಂದು ಕುರಿ ಇಟಿ ಬಂದೈತೆ, ಅವ್ರ ಜೊತೆ ಮಲ್ಕೋಬೇಕು ಅವನು. ಅದು ಆ ಕಡೆ ಲಾಸ್ಟ್ ಇಲ್ಲಿ ರೆಡ್ ಬೆಲ್ಟ್ ಇದಾನಲ್ಲ ಅವನು. ಅವ್ರ ಮುಂದೆ ಮಗರ ಕುರಿ ಇಟಿ ಬಂದೈತೆ. ಆ ಕುರಿ ಕ್ರಾಸ್ ಆಗ್ಬೇಕು. ಅದ್ರ ಮುಂದೆ ಅದ್ರ ಹಾಲು ಕುಡಿಯಕ್ಕೆ ಮರಿನೂ ಹೋಗಲ್ಲ ಅವಳಿಗೆ. ಅವ್ನಿಗೀಗ ಆ ಥರ ನಾಳೆಯಿಂದ ಅದು ಮುಟ್ಟಲ್ಲ. ಏನು ಬಿಟ್ಬಿಡ್ತದ ಗೊತ್ತಾಗ್ಬಿಡುತ್ತೆ. ಮುಟ್ಟಲ್ಲ. ಏನು ಅದು ಕುರಿನೇ ಹತ್ರಕ್ಕೆ ಹೋಗಲ್ಲ. ಗಬ್ದ ಇದ್ದಾಗ ಟಗ್ರೇನ ಮಾಡಿದ್ರೆ ಏನು ಮಾಡಲ್ಲ. ಮುಟ್ಟೋದೇ. ನಮ್ಮ ಇರೋ ಸುಮಾರು ಪ್ರೆಗ್ನೆಂಟ್ ಇದ್ದಾವೆ. ಅದಕ್ಕೂ ಸಂಬಂಧ ಇಲ್ಲ. ನಮ್ಮ ಸ್ಕ್ಯಾನಿಂಗ್ ಹೋಗುತ್ತೆ. ವೆಟರ್ನರಿಯಿಂದ ಸ್ಕ್ಯಾನ್ ಮಾಡಿಸ್ತೀವಿ. ಡಾಕ್ಟರ್ ಇಲ್ಲಿಗೆ ಬರ್ತಾರೆ. ಬೆಂಗಳೂರಿಂದ ಬರ್ತಾರೆ. ಬರ್ತಾರೆ. ಎಲ್ಲ ಡಿಪೆಂಡ್ ಮಾಡಿ ಪ್ರೆಗ್ನೆಂಟ್ ತಗ್ಸಿ ಹಾಕ್ಬಿಟ್ಟು ಪ್ರೆಗ್ನೆಂಟಲ್ಲಿ ಒಂದು ಕಡೆಗೆ ಹೋಗ್ತೀವಿ. ಯಾವ ಗಬ್ಬ ಅವೆಲ್ಲ ಚಿಕ್ಕ ಬಂದು ಹಾಕೋಬಿಟ್ಟು ಟಗರ್ ಅಲ್ಲಿಗೆ ಹಾಕ್ಬಿಡ್ತೀವಿ. ಇದೆಲ್ಲ ಪ್ರೆಗ್ನೆಂಟ್ಗಳು ಲಾಕ್ ಮಾಡಿಸ್ಬಿಡ್ತೀವಿ. ನೆಕ್ಸ್ಟ್ ಚೆಕ್ ಮಾಡಿಸ್ಬಿಟ್ಟು ಇವು ಎಲ್ಲ ನಾಟಿ ಕುರಿನ ಕೊಡ್ರೆ? ಎಲ್ಲ ನಾಟಿ ಕುರಿ, ಪ್ಯೂರ್ ನಾಟಿ. ಮಾರಿದ್ರೆ ಏನು ರೇಟ್ ಹೋಯ್ತವೆ ಇವು? ಮಗ 11,000 13,000 ಹಿಂಗೆಲ್ಲ ತರಾವರಿ ಹೋಯ್ತವೆ. 10,000 ಒಳಗೆ ಹೋವೆ. ಓ ಅಲ್ಲ ದೊಡ್ಡವೆಲ್ಲವ ಒಂದು 13,000 ಯಾವ ಹೋವೆ. 11,000 ಎಷ್ಟಿದಾವೆ ಕುರಿ ಎಲ್ಲ? ಎಲ್ಲ ಒಂದು 40 ಕುರಿ. ಟೋಟಲ್ ಎಷ್ಟು ಹಾಕಿದ್ದಾರೆ ಎಲ್ಲ ಸೇರಿ? ನಿಮ್ಮ ಹತ್ರ ಟೋಟಲ್ ಎಷ್ಟಿದಾವೆ ಎಲ್ಲ ಸೇರಿ? ಒಂದು 50 ಮೇಲೆ. ಮರಿ ಏನು ರೈಟು? ಮರಿ 5,000 6,000. ಗೌಡ್ರ ನಿಮ್ಮ ನಂಬರ್ ತಗೋ. ಗೌಡ್ರದ್ದು ನಂಬರ್ ಕೊಡಿ ನಿಮ್ದು.